ಆದರೆ ಶ್ರಾವ್ಯ ಮುಂಭಾಗದಲ್ಲಿ ಮಲ್ಲೇಶ್ವರಿ ಮೇಲೆ ಬಿದ್ದಿದ್ದರಿಂದ ಪೆಟ್ಟಿಗಳು ಸ್ವಲ್ಪ ಕಡಿಮೆ ಆಗಿದ್ರು ಅವಳಿಗೆ ಮುಖಕ್ಕೆ ನಡುವೆ ಗಟ್ಟಿಯಾಗಿ ತಗಲಿದ್ರಿಂದ ಅಮ್ಮ ನನ್ನ ಮುಖ ಉಚ್ಕೊಂಡು ಹೋಗಿದೆ, ನನ್ನ ಅಂದ ಎಲ್ಲ ಹಾಳಾಗೋಯ್ತು ಅಂತ ರಾಗ ಹೇಳಿದ್ಲು ಶ್ರಾವ್ಯ. ಪಾಪ ನಾನಿರುವಾಗ ನಿನಗೆ ಯಾವುದೇ ತೊಂದರೆ ಆಗೋದಕ್ಕೆ ಬಿಡಲ್ಲ ಬೇಬಿ, ಅವಶ್ಯಕತೆ ಇದೆ ನಿನಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿ ಇನ್ನೂ ಸುಂದರವಾಗಿ ಮಾಡ್ತೀನಿ ಅಂತ ಮಗಳಿಗೆ ಭರವಸೆ ಕೊಡ್ತಿದ್ದು ಮಲ್ಲೇಶ್ವರಿ ಮುಖ ನೋಡಿ ಶ್ರಾವ್ಯ ಅಮ್ಮ ನಿನ್ನ ಹಣೆಯಿಂದ ರಕ್ತ ಬರ್ತಿದೆ ಅಂತ ಗಟ್ಟಿಯಾಗಿ ಕೂಗಿದ್ಲು. ಆದ್ದರಿಂದ ತಮ್ಮನ್ನು ತಳ್ಳಿದ ಆರಾಧ್ಯಳ ಕಡೆ ಕೋಪದಿಂದ ನಿಜಕ್ಕೂ ನಿನಗೆ ಸಾಯೋ ಕಾಲ ಹತ್ತಿರ ಬಂದಿದೆ, ಅದಕ್ಕೆ ಹೀಗೆ ಹಾರಾಡ್ತಿದ್ಯಾ, ಬೇಗ ನಿನಗೆಂಥ ಬುದ್ಧಿ ಕಲಿಸ್ತೀನಿ ನೋಡು ಅಂತ ಕೋಪದಿಂದ ಬುಸುಗುಟ್ಟಿದ್ಲು ಮಲ್ಲೇಶ್ವರಿ. ಅಯ್ಯೋ ನಿಮ್ಮಿಬ್ರಿಗೂ ಅಷ್ಟೊಂದು ಸೀನಿಲ್ಲ, ಸುಮ್ಮನೆ ಹಾಲ್ನಲ್ಲಿ ಅಡ್ಡ ಇರ್ದ ರೂಮ್ಗೆ ಹೋಗಿ ಸಾಯಿರಿ ಅಂತ ಬೇಸರದಿಂದ ಹೇಳಿದ್ಲು ಆರಾಧ್ಯ. ತುಂಬ ಕಷ್ಟಪಟ್ಟು ಅತಿ ಕಷ್ಟದಿಂದ ತಾಯಿ ಮಗಳಿಬ್ಬರು ತಮ್ಮ ರೂಮ್ಗೆ ಹೋದ ನಂತರ ಅಲ್ಲೇ ಹೆದರ್ತಾ ಕೈಗಳನ್ನ ಇಸ್ಕೊಳ್ತಾ ನಿಂತಿದ್ದ ಕೆಲಸದವಳನ್ನ ನೋಡ್ತಾ, ಲಾಯರ್ ಮನೆಗೆ ಬಂದ ವಿಷಯ ಅವರಿಗೆ ಹೇಳಿದ್ದು ನೀನೇ ಅಲ್ವಾ ಅಂತ ಕೋಪದಿಂದ ಕೇಳಿದ್ಲು ಆರಾಧ್ಯ. ಅದು ಕ್ಷಮಿಸ್ಬಿಡಿ ಅಮ್ಮ ಅಂತ ತಡಬಡಾಯಿಸ್ತಾ ಹೇಳ್ತಿದ್ದ ಕೆಲಸದವಳ ಕಡೆ ತೀಕ್ಷ್ಣವಾಗಿ, ಇದೇ ನಿನಗೆ ಲಾಸ್ಟ್ ಚಾನ್ಸ್, ನಿನ್ನ ಕೆಲಸ ನೀನು ಮಾಡ್ಕೊಳ್ಳದೆ ಅನಾವಶ್ಯಕ ವಿಷಯಗಳು ತಲೆ ಹಾಕಿದ್ರೆ ಹೊರಗಡೆ ಹಾಕ್ಬಿಡ್ತೀನಿ, ಜಾಗ್ರತೆ ಅರ್ಥ ಆಗ್ತಿದೆಯಾ, ಹೋಗಿಲ್ಲಿಂದ ಫಸ್ಟ್ ಅಂತ ವಾರ್ನಿಂಗ್ ಕೊಟ್ಟಳು. ಕೆಲಸದವಳು ಕುಳ್ದೆ ಅಂದ್ಕೊಳ್ತಾ ಭಯದಿಂದ ಅಲ್ಲಿಂದ ಓಡ್ ಹೋದ್ಲು. ಆಯಾಸಗೊಂಡಿದ್ದ ಆರಾಧ್ಯ ತಂದೆ ಕೂಡ ನಿದ್ರಿಸಿದ್ರಿಂದ ತನ್ನ ರೂಮ್ಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಳು. ಒಂದು ಅರ್ಧ ಗಂಟೆ ನಂತರ ಎದೆಯಲ್ಲಿ ಏನೋ ತಳಮಳ ಅನಿಸಿದ್ರಿಂದ ಗಬಕ್ಕನ ಮೇಲೆ ಕೆದ್ಲು. ಮನಸ್ಸೆಲ್ಲ ಯಾಕೋ ಆತಂಕದಲ್ಲಿದೆ, ಏನೋ ಕೆಟ್ಟದ್ದು ನಡೀತಿದೆ ಅಂತ ಅನ್ನಿಸ್ತಿದೆ ಅಂದ್ಕೊಳ್ತಾ ಬಿಟ್ಟು ಹಿಡಿದು ತಂದೆನ ನೋಡೋದಕ್ಕೆ ಆತನ ರೂಮ್ಗೆ ಹೋದ್ಲು ಆರಾಧ್ಯ. ಬೆಡ್ ಮೇಲೆ ಯಾವುದೇ ಚಲನೆ ಇಲ್ಲದೆ ನಿಶಬ್ದವಾಗಿದ್ದ ಕೃಷ್ಣನ ನೋಡಿ ಏನೋ ಅನುಮಾನ ಬಂದು ಮುಟ್ಟಿದ ಆರಾಧ್ಯ ಶಾಕ್ ಆದ್ಲು. ಅಷ್ಟರಲ್ಲೇ ಕೃಷ್ಣನ ಓಡಲೆಲ್ಲ ತಣ್ಣಗೆ ಮಂಜಿನಂತಾಗೋಗಿತ್ತು. ಅಪ್ಪ ಅಂತ ಕೈ ಮೇಲೆ ತಡ್ತಾ ಕರೆದ್ಲು ಆರಾಧ್ಯ. ಪಾಪ ಆದರೂ ಕೃಷ್ಣನಿಂದ ಯಾವುದೇ ಆನ್ಸರ್ ಬರಲೇ ಇಲ್ಲ. ಅಪ್ಪ ಅಪ್ಪ ಅಂತ ಕಂಗಾಲ ಕರಿತಾ ಬಿಸಿನ ಹುಟ್ಟಿಸೋದಕ್ಕೋಸ್ಕರ ಕೈಗಳನ್ನ ಉಜ್ಜಿದ್ಲು. ಒಳಗೊಳಗೆ ಏನೋ ತಿಳಿಯದ ಭಯ ಕಾಡ್ತಾ ಇರಲು, ಅಪ್ಪ ಅಪ್ಪ ಕಣ್ತೇರಿ ಅಪ್ಪ, ಅಪ್ಪ ಅಮ್ಮಂತರ ನೀನು ಕೂಡ ನನಗೆ ಮೋಸ ಮಾಡಬೇಡಪ್ಪ ಪ್ಲೀಸ್, ನಾನು ತಡ್ಕೊಳ್ಳಲ್ಲ ಅಪ್ಪ, ಅಪ್ಪ ಪ್ಲೀಸ್ ಅಪ್ಪ ಹೇಳಿ ಅಪ್ಪ, ಅಪ್ಪ ಪ್ಲೀಸ್ ಹೇಳಿ ಅಮ್ಮ, ಅಪ್ಪ ನನ್ನ ಹತ್ರ ಇರೋದಕ್ಕೆ ಬಿಡು ಪ್ಲೀಸ್, ಕರ್ಕೊಂಡು ಹೋಗ್ಬೇಡ, ನಾನು ಯಾರೂ ಇಲ್ಲದೆ ಅನಾಥೆಯಾಗಿ ಉಳಿದ್ಬಿಡ್ತೀನಪ್ಪ ಪ್ಲೀಸ್ ಅಪ್ಪ ಹೇಳಪ್ಪ ಅಂತ ಜೋರಾಗಳ್ತಾ ತನ್ನ ತಂದೆ ಇನ್ನು ಇಲ್ಲ ಎಂಬ ನಿಜವನ್ನು ಜೀರ್ಣಿಸಿಕೊಳ್ಳಲಾಗದೆ ಪ್ರಜ್ಞೆ ತಪ್ಪಿಬಿದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಎದುರಿಗೆ ಅಧಿರಾಜ್ ಕಾಣಿಸ್ದ. ಅಪ್ಪ ಅಪ್ಪ ಚೆನ್ನಾಗಿದ್ದಾರಾ, ಅಪ್ಪ ಚೆನ್ನಾಗಿದ್ದಾರಾ ಪ್ಲೀಸ್ ಹೇಳಿ, ಅವ್ರಿಗೆ ಮೆಡಿಸಿನ್ ಕೊಡೋ ಟೈಮ್ ಆಯಿತು, ಲೇಟ್ ಆಗ್ತಿದೆ, ನಾನು ಅಲ್ಲೇ ಕರ್ಕೊಂಡು ಹೋಗಿ ಮತ್ತೇನಾದರೂ ಪ್ರಾಬ್ಲಮ್ ಆಗುತ್ತೆ, ಜಾಗೃತಿಯಾಗಿ ನೋಡ್ಕೊಳ್ಬೇಕಲ್ವಾ ಅಂತ ಹುಚ್ಚಿಯಂತೆ ಏನೇನೋ ಮಾತಾಡ್ತಿದ್ದ ಆರಾಧ್ಯಳನ್ನು ಗಟ್ಟಿಯಾಗಿಟ್ಕೊಂಡು, ಬೇಬಿ ನಾನು ಹೇಳೋದನ್ನ ಜಾಗೃತಿಯಾಗಿ ಕೇಳು, ಮನಸ್ಸಿಗೆ ಧೈರ್ಯ ತಂದುಕೋ, ಅಪ್ಪ ಇನ್ನಿಲ್ಲ ಅಂತ ಬೇಸರದಿಂದ ಹೇಳ್ದ ಅಧಿರಾಜ್ ವರ್ಮ. ನೋ ಅಧಿರಾಜ್ ಅವರೇ, ನೀವು ತಪ್ಪಾಗಿ ಅಂದುಕೊಳ್ತಿದ್ದೀರಿ, ನಾನು ನಂಬಲ್ಲ, ನಾನು ಇಷ್ಟರವರೆಗೂ ಅಪ್ಪನ ಹತ್ರನೇ ಇದ್ದೆ, ಮಲಗಿದ್ದಾರೆ ಅಂತ ಜಸ್ಟ್ ಇವಾಗಷ್ಟೇ ಹಾಗೆ ಬಂದೆ, ನಿಜ ಹೇಳಿ ಅಂತ ಅಧಿರಾಜ್ ಕಾಲರ್ ಹಿಡಿದು ಗಟ್ಟಿಯಾಗಿ ಕೇಳ್ತಿದ್ದ ಆರಾಧ್ಯಾಗೆ ಆತನಿಂದ ಎಷ್ಟು ಕೇಳಿದ್ರು ಉತ್ತರ ಬರದೇ ಇರಲು ಬಿಕ್ಕಿ ಬಿಕ್ಕಿ ಹೇಳ್ತಾ, ನಾನಂದರೆ ಅಮ್ಮ ಅಪ್ಪ ಇಬ್ಬರಿಗೂ ಇಷ್ಟ ಇಲ್ಲ, ಅದಕ್ಕೆ ನನ್ನ ಬಿಟ್ಟು ಹೋದರು ಅಂತ ಬೇಸರದಿಂದ ಅಂದ್ಲು ಆರಾಧ್ಯ. ನಿನಗೆ ನಾನು ಇದ್ದೀನಲ್ಲ ಆರಾಧ್ಯ, ಯಾರಿದ್ರು ಇಲ್ದಿದ್ರು ನಾನು ಯಾವಾಗಲೂ ನಿನ್ನ ಪಕ್ಕದಲ್ಲಿರ್ತೀನಿ, ಪ್ಲೀಸ್ ಅಳಬೇಡ ಅಂತ ಅವಳಿಗೆ ಸಮಾಧಾನ ಮಾಡ್ದ ಅಧಿರಾಜ್. ನೋಡ್ತಿದ್ದಂತೆ ಕೃಷ್ಣನ ಅಂತ್ಯಕ್ರಿಯೆ ಮುಗಿದೇ ಹೋಯಿತು. ಅಂದು ಆರಾಧ್ಯಳನ್ನು ಕಂಟ್ರೋಲ್ ಮಾಡೋದಕ್ಕೆ ಯಾರಿಂದನೂ ಸಾಧ್ಯ ಆಗಲಿಲ್ಲ. ಅಲ್ಲಿಗೆ ಬಂದಿದ್ದ ಕಾವ್ಯ ಆರಾಧ್ಯಕ್ಕೆ ಜೊತೆಯಾಗಿದ್ದು ಅವಳನ್ನ ಜಾಗೃತಿಯಾಗಿ ನೋಡಿಕೊಂಡ್ಳು. ಅಲ್ಲಿಗೆ ಬಂದಿದ್ದ ವಿಕ್ರಮ್ ವರ್ಮ ಕೂಡ ಅವಳಿಗೆ ಜಾಗೃತಿಯಾಗಿರುವಂತೆ ಹೇಳಿ ಹೊರಟು ಹೋದ. ಮನೆಗೆ ಹೋದ ನಂತರ ಕೃಷ್ಣನ ಫೋಟೋಗೆ ಶ್ರದ್ಧಾಂಜಲಿ ಅರ್ಪಿಸಿದ್ರು. ಆ ಗಡಿಬಿಡಿಲಿದ್ದ ಅಧಿರಾಜ್ ಹತ್ರಕ್ಕೆ ಬಂದ ದಾಸ್, ಮಲ್ಲೇಶ್ವರಿ ಅವಳ ಮಗಳು ಶ್ರಾವ್ಯ ಇಲ್ಲೇ ಇದ್ದಾರೆ ಅಂತ ಸಣ್ಣದಾಗಿ ಹೇಳ್ದ. ಓಕೆ, ಲಾಯರ್ ಪ್ರತಾಪ್ ಎಲ್ಲಿದ್ದಾನೆ ಅಂತ ಸೀರಿಯಸ್ ಆಗಿ ಕೇಳ್ದ ಅಧಿರಾಜ್. ಇಷ್ಟರಲ್ಲಿ ಗಂಭೀರವಾಗಿ ಒಳಗಡೆ ಹೆಜ್ಜೆ ಇಟ್ಟ ತಾಯಿ ಮಗಳು ಇಬ್ಬರು ಹಾಲ್ನಲ್ಲಿದ್ದ ಕೃಷ್ಣನ ಪೂರ್ಣ ಪ್ರಮಾಣದ ಫೋಟೋ ಮುಂದೆ ನಿಂತು ನಮಸ್ಕಾರ ಮಾಡ್ಕೊಳ್ತಿದ್ರು. ಯಾಕ್ರಿ, ನನಗೆ ಯಾಕಷ್ಟು ಅನ್ಯಾಯ ಮಾಡಿದ್ರಿ, ನೀವಿಲ್ಲದೆ ನಾನು ಹೇಗೆ ಬದುಕೋದು, ನಿಮ್ಮ ಜೊತೆಯಲ್ಲಿ ನನ್ನನ್ನು ಕೂಡ ಕರ್ಕೊಂಡು ಹೋಗಬಾರ್ದಿತ್ತಾ, ಎಷ್ಟೋ ವರ್ಷಗಳಿಂದ ನೀವೇ ಪ್ರಪಂಚ ಅಂದ್ಕೊಂಡು ಬದುಕಿದ್ದೆ ಅಲ್ವಾ, ಆದರೆ ನಿರ್ದಾಕ್ಷಿಣ್ಯವಾಗಿ ಹಾಗೆ ಈಗ ಬಿಟ್ಟು ಹೊರಟು ಹೋದ್ರಿ,
ನನ್ನ ವಿಷಯ ಇರಲಿ, ಯಾವಾಗ ನೋಡಿದ್ರು ನಿಮ್ಮ ಮುದ್ದಿನ ಮಗಳು ಶ್ರಾವ್ಯ ಬಗ್ಗೆ ಆಲೋಚಿಸ್ತಾ ಅವಳಿಗೆ ರಾಜಕುಮಾರನನ್ನ ಹುಡುಕಿ ಮದುವೆ ಮಾಡ್ತೀನಿ ಅಂತಿದ್ರಿ. ಮತ್ತೇನಾಯಿತು? ಇವಾಗ ನಮಗೆ ದಿಕ್ಕು ಯಾರು? ಅಯ್ಯೋ ಅಯ್ಯೋ ಅಂತ ಎದೆ ಬಡ್ಕೊಳ್ತಾ ಅಳ್ತಾ ಕುಸಿದು ಬಿದ್ಲು ಮಲ್ಲೇಶ್ವರಿ. ಅವಳು ಮಾಡ್ತಿದ್ದಂಥ ಓವರ್ ಆ್ಯಕ್ಷನ್ ನೋಡಿ ಬೇಸರಗೊಂಡು, ನಿಮ್ಮ ಡ್ರಾಮಾ ಮುಗಿದಿದ್ರೆ ಮಾತಾಡೋ ಕೆಲಸ ಇದೆ ಅಂತ ಕಿರಿಕಿರಿಯಿಂದ ಅಂದ್ಲು. ಇದು ಚೆನ್ನಾಗಿಲ್ಲ ಆರಾಧ್ಯ. ನಿಮ್ಮ ತಂದೆಯವರು ತೀರಿ ಹೋದರು ಅಂತ ತುಂಬ ದುಃಖದಲ್ಲಿದ್ದರೆ ನೀನು ಹೀಗೆ ಬಿಹೇವ್ ಮಾಡೋದು ನಿಜಕ್ಕೂ ಸರಿಯಲ್ಲ. ನಿನಗೇನಾದರೂ ಕೋಪ ಇದ್ದರೆ ಆಮೇಲೆ ನೋಡ್ಕೊಳ್ಳೋಣ. ಇಂದಿನಿಂದ ನಿನ್ನ ಜವಾಬ್ದಾರಿ, ಮನೆ ಜವಾಬ್ದಾರಿ ಕೂಡ ನನ್ನದೇ. ನಿಮ್ಮಿಬ್ಬರನ್ನ ಜಾಗ್ರತೆಯಾಗಿ ನೋಡ್ಕೊಳ್ತಾ ಒಬ್ಬನ ಕೈಯಲ್ಲಿ ಇಟ್ಟರೆ ವಿನಃ ಮೇಲಿನ ಲೋಕದಲ್ಲಿರೋ ನಿಮ್ಮ ತಂದೆ ಆತ್ಮಕ್ಕೆ ಶಾಂತಿ ಸಿಗಲ್ಲ ಅಂತ ಮೂಗು ತಿರುಗಿಸಿದ್ಲು ಮಲ್ಲೇಶ್ವರಿ. ಆಹಾ ಹೌದಾ, ಹಾಗಾದರೆ ನಮ್ಮ ಅಪ್ಪ ನಿನ್ನ ಕಣ್ಣಿಗೆ ಬಂದು ಹೇಳಿದ್ರ ಅಂತ ವ್ಯಂಗ್ಯವಾಗಂತಿದ್ದ ಆರಾಧ್ಯನ ನೋಡಿ ಏನು ಅನ್ನೋದಕ್ಕೆ ಮುಂದೆ ಬರ್ತಿದ್ದ ಮಲ್ಲೇಶ್ವರಿ ಅವಳ ಪಕ್ಕದಲ್ಲಿ ನಿಂತಿದ್ದ ಅಧಿರಾಜ್ನ ನೋಡಿ ಶಾಕ್ ಆದ್ಲು. ಈ ಅಧಿರಾಜ್ ಯಾಕೆ ಬಂದಿದ್ದಾನೆ? ನಿಜಕ್ಕೂ ಇವಳು ಪಕ್ಕದಲ್ಲಿ ನಿಂತಿದ್ದಾನೆ ಯಾಕೆ? ಈ ಮನೆಯಲ್ಲಿ ಇವನಿಗೇನು ಕೆಲಸ ಅಂತ ಮನಸ್ಸಿನಲ್ಲಿ ಆಲೋಚಿಸ್ತಿದ್ದ ಮಲ್ಲೇಶ್ವರಿಯನ್ನು ನೋಡಿ ಒಂದು ಇವಿಲ್ ಸ್ಮೈಲ್ ಕೊಟ್ಟ ಅಧಿರಾಜ್ ವರ್ಮ. ಅನುಮಾನದಿಂದ ನೋಡಿದ ಮಲ್ಲೇಶ್ವರಿ ಎದೆಯಲ್ಲಿ ನಡುಕ ಹುಡ್ತು. ಅದೇ ಸಮಯದಲ್ಲಿ ಅಧಿರಾಜ್ನನ್ನು ನೋಡಿದ ಶ್ರಾವ್ಯ ಹೆದರ್ತಾ ತಾಯಿಯ ಹಿಂದೆ ಸರಿದ್ಲು. ಇಷ್ಟೆಲ್ಲ ಅಲ್ಲಿಗೆ ಬಂದಿದ್ದರಿಂದ ಸೋಫಾದಲ್ಲಿ ಕೂತು ತನ್ನ ಪಕ್ಕದಲ್ಲಿ ಆರಾಧಳನ್ನು ಕೂರಿಸ್ಕೊಂಡು ಇನ್ನು ವಿಲ್ ಓದೋದಕ್ಕೆ ಸ್ಟಾರ್ಟ್ ಮಾಡು ಪ್ರತಾಪ್ ಅಂತ ಕಮಾಂಡಿಂಗ್ ಆಗಂದ ಅಧಿರಾಜ್ ಶೈಲಿ ಅವನ ರೀತಿ ಅನುಮಾನಗಳು ಹುಟ್ಟಾಗ್ತಿರಲು, ನಿಜಕ್ಕೂ ಇಲ್ಲಿ ನಿಮ್ಗೇನು ಕೆಲಸ? ನಮ್ಮನೆ ವ್ಯವಹಾರಗಳಲ್ಲಿ ನಿಮ್ಮ ಹಸ್ತಕ್ಷೇಪ ಯಾಕೆ? ಆದರೂ ಈ ಲಾಯರ್ ಯಾರು ಅಂತ ಕಿರಿಕಿರಿಯಿಂದ ಕೇಳಿದ್ಲು ಮಲ್ಲೇಶ್ವರಿ. ಯಾಕಷ್ಟು ಕಂಗಾಲು? ಸ್ವಲ್ಪ ವೆಯ್ಟ್ ಮಾಡು, ಆ ವಿಲ್ನಲ್ಲಿ ಏನಿದೆ ಅಂತ ತಿಳಿಬೇಕು ತಾನೆ ನಿನಗೆ ಅಂತ ಹುಬ್ಬೇರಿಸ್ತಾ ಕೇಳ್ದ ಅಧಿರಾಜ್. ಇದೆ ಅನ್ನುವಂತೆ ತಲೆ ತೂಗಿದ ಮಗಳು ಮತ್ತು ತಾಯಿಯೊಂದಿಗೆ ಸೋಫಾದಲ್ಲಿ ಕೂತ್ಕೊಳ್ಳೋದಕ್ಕೆ ಹೋದ ಮಲ್ಲೇಶ್ವರಿಗೆ, ನನ್ನ ಎದುರು ಕೂರೋಷ್ಟು ಯೋಗ್ಯತೆ ನಿನಗಿದೆಯಾ ಅಂತ ಕೇಳಿಸಿದ ಅಧಿರಾಜ್ ವಾಯ್ಸ್ಗೆ ತಿಳಿಯದ ಭಯ ಶುರುವಾಗಿ ಸೈಲೆಂಟಾಗಿ ನಿಂತುಬಿಟ್ಲು. ಆಗ ಪ್ರತಾಪ್ ವಿಲ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ದ. ಕೃಷ್ಣ ಅನ್ನು ನಾನು ನನ್ನ ಪೂರ್ಣ ಪ್ರಜ್ಞೆಯಲ್ಲಿದ್ದು ನನ್ನ ಸ್ವಂತ ಕೈಯಾರೆ ತಯಾರು ಮಾಡಿದ ವಿಲ್ ನನ್ನ ಕಷ್ಟಾರ್ಜಿತ ಪೂರ್ತಿ ನನ್ನ ಹೆತ್ತ ಮಗಳ ಆರಾಧ್ಯಗೆ ಮಾತ್ರ ಸೇರುತ್ತೆ. ನನ್ನ ಎರಡನೇ ಹೆಂಡತಿಯವಳ ಮಗಳಿಗೆ ಇಡೀ ಆಸ್ತಿ ಮೇಲೆ ಯಾವುದೇ ಹಕ್ಕಿಲ್ಲ ಅಂತ ತನ್ನ ಪ್ರಾಪರ್ಟೀಸ್ ಎಲ್ಲ ಒಂದೊಂದಾಗಿ ಮೆನ್ಷನ್ ಮಾಡಿ ಮುಗಿಸಿದ ಪ್ರತಾಪ್. ಲಾಯರ್ ಓದಿದ ವಿಲ್ ಕೇಳಿದ ಮಲ್ಲೇಶ್ವರಿಗೆ ಕಾಲು ಕೆಳಗಿನ ಭೂಮಿ ಕುಸಿದು ಹೋದಂತ ಅನ್ನಿಸ್ತು. ವೇಗವಾಗಿ ಪ್ರತಾಪ್ ಕೈಲಿದ್ದ ವಿಲ್ಲನ್ನು ಕಸಿದುಕೊಂಡು ಮತ್ತೊಮ್ಮೆ ಅದನ್ನು ಓದಿ ಶಾಕ್ ಆಗಿಬಿಟ್ಲು. ನಿಜಕ್ಕೂ ಇದೆಲ್ಲ ಹೇಗೆ ಪಾಸಿಬಲ್ ಆಯಿತು? ಇದರಲ್ಲಿ ಇರೋದೆಲ್ಲ ಸುಳ್ಳು. ನಿನ್ನೆವರೆಗೂ ಎಲ್ಲ ನಾನು ಅಂದ್ಕೊಂಡಂತೆ ನಡೆದಿದೆ. ಒಂದೇ ಬಾರಿ ಇವೆಲ್ಲ ಹೇಗೆ ಚೇಂಜ್ ಆಗುತ್ತೆ? ಒಪ್ಪಲ್ಲ, ಇದಕ್ಕೆ ನಾನು ಒಪ್ಪೋದೇ ಇಲ್ಲ ಅಂತ ಕೋಪದಿಂದ ತತ್ತರಿಸ್ತಾ ಆ ವಿಲ್ಲನ್ನು ಹರಿದು ಹಾಕೋದಕ್ಕೆ ಹೋದ್ಲು ಮಲ್ಲೇಶ್ವರಿ ಮಾಡ್ತಿರೋ ಕೆಲಸವನ್ನು ಮೊದಲೇ ಊಹಿಸಿದ್ದ ಲಾಯರ್ ಅವಳ ಕೈಯಿಂದ ಪೇಪರ್ಸನ್ನು ಫಾಸ್ಟಾಗಿ ಕಸಿದ್ಕೊಂಡು, ಏನು ಮಾತಾಡ್ತಿದ್ಯಾ? ನೀನೇನು ಮಾಡೋದಕ್ಕೆ ಹೊರಟಿದ್ಯಾ? ನಿಮಗೇನಾದರೂ ಹುಚ್ಚಾ? ಇದನ್ನು ನೀನು ಹರಿದು ಹಾಕಿದ್ರೆ ಇನ್ನೊಂದು ಇಲ್ಲ ಅಂದ್ಕೊಂಡಿದ್ಯಾ? ನಿನ್ನ ಥರದವ್ರು ಇರ್ತಾರೆ ಅಂತ ನಕಲಿ ಪತ್ರಗಳನ್ನ ತಂದಿದ್ದೀನಿ. ಒರಿಜಿನಲ್ ತುಂಬ ಜಾಗ್ರತೆಯಾಗಿದೆ ಅಂತ ಸಣ್ಣದಾಗಿ ನಕ್ದ ಪ್ರತಾಪ್. ಯಾರು ವಿಲ್ನ ಚೇಂಜ್ ಮಾಡಿ ಬರೆದ್ರು? ಆಗ ಹೇಗೆ ನನಗೆ ಶ್ರಾವ್ಯಾಳಿಗೆ ಸ್ವಲ್ಪನೂ ಇಲ್ಲದಂತೆ ಬರೀತಾರೆ? ಇದರಲ್ಲಿ ಏನೋ ಮೋಸ ಇದೆ. ನಿನ್ನೆವರೆಗೂ ಪೂರ್ತಿ ನನ್ನ ಹೆಸರಲ್ಲೇ ಇದ್ದ ಆಸ್ತಿ ಇವತ್ತು ಆರಾಧ್ಯ ಹೆಸರಿಗೆ ಹೇಗೆ ಚೇಂಜ್ ಆಯಿತು ಅಂತ ಹುಚ್ಚಿಯಂತೆ ಕೂಗಾಡ್ದ ಆರಾಧ್ಯಳ ಮೇಲೆ ಮುನ್ನುಗ್ಗಿದ್ಲು ಮಲ್ಲೇಶ್ವರಿ. ಆರಾಧ್ಯಕ್ಕೆ ಅಡ್ಡವಾಗಿ ಅಧಿರಾಜ್ ನಿಲ್ತಾ, ನಿಜಕ್ಕೂ ಕೃಷ್ಣ ಅವ್ರು ಸೀಕ್ರೆಟಾಗಿ ಬರೆಸಿದ ವಿಲ್ನಲ್ಲಿ ಏನಿದೆ ಅಂತ ನಿನಗೆ ಹೇಗೆ ಗೊತ್ತು ಅಂತ ಡೈರೆಕ್ಟಾಗಿ ಕೇಳಿದ ಅಧಿರಾಜ್ ಪ್ರಶ್ನೆಗೆ ಯಾರೋ ಬ್ರೇಕ್ ಆಗ್ತಂತಾಗೋಗಿ ಅದು ಅದು ಅಂತ ತಿಳ್ಬಿಡಾಯಿಸ್ತಾ, ಆದರೂ ಇದು ನಮ್ಮ ಫ್ಯಾಮಿಲಿ ಮ್ಯಾಟರ್, ನಾವು ಸೆಟಲ್ ಮಾಡ್ಕೊಳ್ತೀವಿ, ಕೇಳೋದಕ್ಕೆ ನೀನು ಯಾರು ಅಂತ ಗದರಿಸ್ತಾ ಕೇಳಿದ್ಲು ಮಲ್ಲೇಶ್ವರಿ. ಅಧಿರಾಜ್ ನನ್ನವನು, ಅವನೊಂದಿಗೆ ಮಾತಾಡುವಾಗ ಎಚ್ಚರ ಇರಲಿ. ಆದರೂ ಆಸ್ತಿ ಪತ್ರಗಳನ್ನ ಬದಲಾಯಿಸಿದ ನೀನು ಮತ್ತು ನಮ್ಮನ್ನು ಯಾಕೆ ಪ್ಲೇ ಮಾಡ್ತೀಯಾ? ಮೋಸ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ಅಂತ ಕೋಪದಿಂದ ಕೇಳ್ತಿದ್ದ ಆರಾಧ್ಯಳ ಕಡೆ ರೋಷದಿಂದ ನೋಡ್ತಾ, ನಾನು ಹೇಳಿ ಸುಳ್ಳು ಅನ್ನೋದಕ್ಕೆ ಪ್ರೂಫ್ ಏನಾದರೂ ಇದೆಯಾ? ಆದರೆ ಇಷ್ಟು ವರ್ಷ ಜೊತೆಯಲ್ಲಿದ್ದ ನನಗೆ ಕೊಡದೆ ನಿಜಕ್ಕೂ ನಿನಗೆ ಯಾಕೆ ಆಸ್ತಿ ಬರೀತಾರೆ? ಕೃಷ್ಣ ಅವರ ಆಸ್ತಿಗಾಗಿ ಆತನಿಗೆ ನೀನೇನೋ ಮಾಡಿದ್ಯಾ ಅಂತ ಮಲ್ಲೇಶ್ವರಿ ಮಾತಾಡ್ತಿರುವಾಗಲೇ ಒಂದೇ ಬಾರಿಗೆ ಅವಳ ಕೆನ್ನೆ ಗಬಕ್ಕನೆ ಬಾರಿಸ್ತು. ಹುಚ್ಚು ಮಾತಾಡಿದ್ರೆ ನಾಲಿಗೆ ಸೀಳು ಬಿಡ್ತೀನಿ. ಏನು ಅಂದ್ಕೊಂಡಿದ್ಯಾ? ನಿನಗೆ ಪ್ರೂಫ್ ಬೇಕಾ ಅನ್ನುತ್ತಾ ಅವತ್ತು ಹೋದ ದಿನ ರೂಮ್ನಲ್ಲಿ ಲಾಯರ್ ಜೊತೆ ಕೃಷ್ಣ ಏನು ಬರೆದಿದ್ದಾರೆ ಅಂತ ಸ್ವತಃ ಆತನೇ ಹೇಳಿದ ವಿಡಿಯೋವನ್ನು ತೋರಿಸಿದ್ಲು ಆರಾಧ್ಯ. ಆ ವಿಡಿಯೋ ನೋಡಿ ಶಾಕ್ ಆದ ಮಲ್ಲೇಶ್ವರಿಯೊಂದಿಗೆ, ಇನ್ನು ಏನಾದರೂ ಬೇಕಾ? ಈ ಸಾಕ್ಷಿ ಸಾಕಾ
ಅಂದಿನಿಂದ ವಿಲ್ನಾಮ ಚೇಂಜ್ ಮಾಡಿಸಿ ಬರೆಸಿದ್ವು. ನೀನು ಮೋಸ ತಿಳಿದೆ. ಮೊದಲಿನಲ್ಲಿ ಕನಿಷ್ಠ ಒಂದು ಪ್ರಾಪರ್ಟಿ ಆದರೂ ಇರ್ತಿತ್ತು. ನಿನ್ನ ಅತಿ ಆಸೆ ಕೈಯಲ್ಲಿ ಇವಾಗ ಚಿಪ್ಪು ಕೂಡ ಉಳಿಯಲ್ಲ ಅಂತ ಕರುಣೆಯಿಂದ ನೋಡಿದ್ಲು ಆರಾಧ್ಯ. ಇದಕ್ಕೆ ನಾನು ಒಪ್ಪಲ್ಲ. ಆತನ್ನ ಬೆದರಿಸಿ ನೀವೇ ಆ ವಿಡಿಯೋ ತೆಗೆಸಿದ್ದೀರಿ. ನನ್ನ ಮೋಸ ಮಾಡಿದ್ದಾರೆ ಅಂತ ಕೇಸ್ ಹಾಕ್ತೀನಿ ಅಂತ ಹುಚ್ಚು ಹಿಡ್ದಂತ ಕೂಗಾಡ್ತಿದ್ದ ಮಲ್ಲೇಶ್ವರಿ ಕಡೆ ಬೇಸರದಿಂದ ನೋಡ್ತಾ, ಸೆಕ್ಯೂರಿಟಿ ಇವರಿಬ್ಬರನ್ನ ಹೊರಗಡೆ ಹಾಕ್ಬಿಡಿ ಅಂತ ಸೀರಿಯಸ್ ಆಗಿ ಆರ್ಡರ್ ಮಾಡ್ದ ಅಧಿರಾಜ್. ಆತನ ಬಾಯಿಂದ ಮಾತು ಬರೋದೇ ತಡ. ದಾಸ್ 4 ಜನ ಸೆಕ್ಯೂರಿಟಿ ಗಾರ್ಡ್ಗಳಿಂದ ಬಂದು ಇಬ್ಬರನ್ನು ಹೊರಗಡೆ ಎಳ್ಕೊಂಡು ಹೋಗಿ ರೋಡ್ ಮೇಲೆ ಹಾಕಿದ್ರು. ಒಂದೇ ಬಾರಿಗೆ ತಮ್ಮ ಪರಿಸ್ಥಿತಿ ರೋಡಿಗೆ ಬಿದ್ದಿದ್ದರಿಂದ ಅಲ್ಲೇ ಕೂತು ಅಳ್ತಾ ಶ್ರಾವ್ಯ, ಮಲ್ಲೇಶ್ವರಿ ಆರಾಧ್ಯಗೆ ಶಾಪವನ್ನು ಹಾಕತೊಡಗಿದ್ರು. ಆ ಇಬ್ಬರನ್ನ ಹೊರಗಡೆ ಕರ್ಕೊಂಡು ಹೋಗುತ್ತೆ ಸರ್ವೆಂಟ್ಸ್ಗೆ ಇಡೀ ಮನೆ ಕ್ಲೀನ್ ಮಾಡೋದಕ್ಕೆ ಹೇಳಿ. ನಿಶಕ್ತಿಯಿಂದ ಸೋಫಾದಲ್ಲಿ ಕೂತು ಕಣ್ಣೀರು ಹಾಕ್ತಿದ್ದ ಆರಾಧ್ಯಾಳ 2 ಕೈಗಳಲ್ಲಿ ಎತ್ಕೊಂಡು ಅವಳು ರೂಮ್ ಕರ್ಕೊಂಡು ಹೋದ ಅಧಿರಾಜ್. ಅಲ್ಲಿ ಅಷ್ಟು ಧೈರ್ಯವಾಗಿ ಮಾತಾಡಿ, ಇಲ್ಲಿ ಹೀಗೆ ಬೇಸರ ಪಡ್ತಿದ್ಯಾ? ಇನ್ನೂ ಎಷ್ಟು ಹೊತ್ತು ಅಳ್ತಾ ಕೂತ್ಕೊಳ್ತೀಯಾ? ಎಷ್ಟು ಕಣ್ಣೀರು ಹಾಕಿದ್ರು ಓದವರು ಮರಳಿ ಬರಲ್ಲ. ನಿಮ್ಮ ಅಪ್ಪ ಹೋಗುವಾಗಲೂ ನಿಮ್ಮ ಸಂತೋಷವನ್ನೇ ಬಯಸಿದ್ರು. ಅವರು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಕಂಪ್ನಿಯನ್ನು ಜಾಗ್ರತೆಯಾಗಿ ನೋಡ್ಕೊಳ್ಬೇಕು, ಹ್ಯಾಪಿ ಆಗಿರ್ಬೇಕು ಅಂದ್ಕೊಂಡಿದ್ರು. ನೀನು ಹೀಗೆ ಅತ್ತು ಮೇಲಿರೋ ತಂದೆಗೆ ಬೇಸರ ಮಾಡ್ತೀಯಾ ಅಂತ 2 ಕೈಗಳಿಂದ ಆರಾಧ್ಯಳ ಮುಖ ಹಿಡಿದು ಕೇಳ್ದ ಅಧಿರಾಜ್. ಅಪ್ಪ ನನ್ನನ್ನು ಯಾಕೆ ಬಿಟ್ಟು ಹೋದರು ಅಧಿರಾಜ್? ಅವರಿಗೆ ನಾನಂದ್ರೆ ಇಷ್ಟ ಇಲ್ಲ ಅಂತ ಅಳ್ತಿದ್ದ ಆರಾಧ್ಯಳನ್ನು ಕಂಟ್ರೋಲ್ ಮಾಡಿ, ರೂಮ್ ಒಳಗಡೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೋ, ಇದೇ ಆಲೋಚನೆಯಿದ್ದರೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಅಂತ ಬುದ್ಧಿ ಹೇಳಿ ಮಲಗುವಂತೆ ಮಾಡ್ದ. ಕಳೆದ ಕೆಲವು ದಿನಗಳಿಂದ ಪೂರ್ತಿಯಾಗಿ ನಿದ್ರೆಯಿಂದ ದೂರವಾಗಿದ್ದ ಆರಾಧ್ಯ ಅಂದು ಕಣ್ಣು ತುಂಬ ನಿದ್ರಿಸಿದ್ಲು. ಮಧ್ಯರಾತ್ರಿಯಲ್ಲಿ ಕನವರಿಸ್ತಿದ್ರೆ ಅವಳನ್ನ ಅಪ್ಕೊಂಡು ಧೈರ್ಯವನ್ನು ಹೇಳ್ದ. ಮರುದಿನ ಬೆಳಿಗ್ಗೆ ದಬಕ್ಕನೆ ಎದ್ದು ಗಡಿಬಿಡಿಯಾಗಿ ಅಪ್ಪಗೆ ಟ್ಯಾಬ್ಲೆಟ್ಸ್ ಕೊಡೋ ಟೈಮ್ ಆಯಿತು ಅಂದ್ಕೊಳ್ತಾ ರೂಮ್ ಕಡೆ ಹೋಗ್ತಿದ್ದ ಆರಾಧ್ಯಗೆ ತಂದೆ ತೀರು ಹೋಗಿದ್ದಾರೆ ಎಂಬುದು ನೆನಪಿಗೆ ಬಂದು ನಿಂತು ಹೋದ್ಲು. ಪ್ರತಿದಿನ ಹಾಗೆ ದಬಕ್ಕನ್ ಹೇಳೋದು, ಆಮೇಲೆ ಅವೆಲ್ಲ ನೆನಪಿಗೆ ಬಂದು ರಿಯಲೈಸ್ ಆಗಿ ಕಣ್ಣೀರು ಹಾಕೋದು ದಿನದ ಕೆಲಸವಾಗಿ ಬದಲಾಗಿದ್ದರಿಂದ ಇಲ್ಲಿದ್ರೆ ಆರಾಧ್ಯ ಹೀಗೆ ಬೇಸರ ಪಡ್ತಾಳೆ ಅಂತ ಅವಳನ್ನ ಪ್ಯಾಲೇಸ್ಗೆ ಕರ್ಕೊಂಡು ಹೋಗೋದಕ್ಕೆ ಪ್ರಿಪೇರ್ ಆದ ಅಧಿರಾಜ್. ಅಧಿರಾಜ್ ಅವರೇ, ನಮ್ಮಪ್ಪ ಇಲ್ಲಿ ಒಂಟಿಯಾಗಿರ್ತಾರೆ, ನಾನು ವಾರಕ್ಕೆ 1 ಬಾರಿ ಇಲ್ಲಿಗೆ ಬರ್ತೀನಿ, ಕಳಿಸ್ತೀರಾ ಅಂತ ಮನೆಯನ್ನು ನೋಡ್ತಾ ಬೇಸರದಿಂದ ಕೇಳಿದ್ಲು ಆರಾಧ್ಯ. ಓಕೆ ಬೇಬಿ, ನಿನ್ನಿಷ್ಟ, ನಿನಗೆ ಹೇಗಿಷ್ಟನೋ ಹಾಗೆ ಮಾಡು, ನಾನು ನಿಜಕ್ಕೂ ಯಾವುದಕ್ಕೂ ಅಡ್ಡಿಪಡಿಸಲ್ಲ ಅಂತಂದ ಅಧಿರಾಜ್. ಥ್ಯಾಂಕ್ ಯು ಅನ್ನುತ್ತಾ ಆ ಮನೆಯನ್ನು ಮತ್ತೊಮ್ಮೆ ನೋಡಿಕೊಂಡು ಆತನ ಕೈ ಹಿಡಿದು ತಂದೆಯ ಫೋಟೋದೊಂದಿಗೆ ಅರಮನೆಗೆ ಹೊರಟಳು ಆರಾಧ್ಯ. ಅರಮನೆಯಲ್ಲಿ ಆರಾಧ್ಯ ಮತ್ತು ಅಧಿರಾಜ್ ಇಬ್ಬರು ಪ್ಯಾಲೇಸ್ಗೆ ತಲುಪುವಷ್ಟರಲ್ಲಿ ಎಂಟ್ರೆನ್ಸ್ನಲ್ಲಿ ಅಧಿರಾಜ್ಗಾಗಿ ವೆಯ್ಟ್ ಮಾಡ್ತಾ ಕಾಣಿಸಿದ್ಲು ನವ್ಯ. ಕಾರ್ ಇಳಿದ ಆರಾಧ್ಯ ಅವಳನ್ನ ಲೆಕ್ಕಿಸ್ಕೊಳ್ದೆ ಡೈರೆಕ್ಟಾಗಿ ತನ್ನ ರೂಮ್ ಒಳಗೆ ಹೊರಟೋದ್ರೆ ಅಧಿರಾಜ್ ಕೂಡ ಅವಳುಗಳನ್ನ ಲೆಕ್ಕಿಸ್ಕೊಳ್ದೆ ಒಳಗಡೆ ಬಂದು ಸೀರಿಯಸ್ ಆಗಿ ದಾಸ್ ಅಂತ ಗಟ್ಟಿಯಾಗಿ ಕೂಗ್ತಾ ಸೋಫಾದಲ್ಲಿ ಕೂತ. ಯಾವಾಗಲೂ ಇಲ್ಲದ್ದು ಅಧಿರಾಜ್ ಹಾಕಿ ಕರೀತ್ಲೆ ಕಂಗಾಲ್ ಪಡುತ್ತಾ ದಾಸ್ ಹತ್ರಕ್ಕೆ ಬಂದು, ಸರ್ ಕರೆದ್ರಾ ಅಂತ ಹೆದರ್ತಾ ಕೇಳ್ದ. ಹಾಂ, ನವ್ಯ ನಿಜಕ್ಕೂ ಇಲ್ಲಿಗೆ ಬರಬಾರ್ದು ಅಂತ ನಿನಗೆ ಆಲ್ರೆಡಿ ಹೇಳಿದ್ದೆ ತಾನೇ, ಆದರೆ ನಿಜಕ್ಕೂ ಈ ದಿನ ಅವಳು ಮೇನ್ ಎಂಟ್ರೆನ್ಸ್ವರೆಗೂ ಬಂದರೆ ತಡಿದೆ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ಕೋಪದಿಂದ ಕೇಳ್ದ ಅಧಿರಾಜ್. ಸಾರಿ ಸರ್, ನವ್ಯ ಮೇಡಮ್ ವಿಷಯದಲ್ಲಿ ನಾನು ಎಲ್ರಿಗೂ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೆ, ಆದರೆ ಅವರು ಯಾರ ಮಾತನ್ನು ಕೇಳದೆ ಒಳಗಡೆ ಬಂದುಬಿಟ್ರು. ತಕ್ಷಣ ಇಲ್ಲಿಂದ ಕಳಿಸ್ಬಿಡ್ತೀನಿ ಸರ್ ಅಂತ ಫಾಸ್ಟಾಗಿ ಹೊರಗಡೆ ಹೋದ. ಸ್ವಲ್ಪ ಹೊತ್ತು ಆಲ್ನಲ್ಲಿ ಕೂತು ತೀವ್ರ ಆಲೋಚನೆಯಲ್ಲಿ ಮುಳುಗಿ ಹೋದ ಅಧಿರಾಜ್. ಸೈಲೆಂಟಾಗಿದ್ದು ತನ್ನ ರೂಮ್ಗೆ ಹೋಗ್ತಾ ಗೆಸ್ಟ್ ರೂಮ್ ಡೋರ್ ಓಪನ್ ಆಗಿದ್ದರಿಂದ ಕ್ಯಾಶುಯಲ್ ಆಗಿ ಒಳಗಡೆ ಹೋದ. ಅಲ್ಲಿ ಆರಾಧ್ಯ ಆ ರೂಮ್ನ ಒಂದು ಮೂಲೆಯಲ್ಲಿ ಕೂತು ತಂದೆ ಫೋಟೋ ಹಿಡಿದು ಅಳುತ್ತಾ ಕೂತಿದ್ಲು. ತಕ್ಷಣ ಫಾಸ್ಟಾಗಿ ಅವಳ ಹತ್ರಕ್ಕೆ ಹೋದ ಅಧಿರಾಜ್. ಬೇಬಿ, ನಿಜಕ್ಕೂ ಇಲ್ಲಿಗೆ ಯಾಕೆ ಬಂದೆ ನೀನು ಅಂತ ಕಂಗಾಲಾಗಿ ಕೇಳ್ದ. ಅಧಿರಾಜ್, ನಾನು ಇವತ್ತಿನಿಂದ ಇಲ್ಲೇ ಇರ್ತೀನಿ, ನೀವು ನಿಮ್ಮ ರೂಮ್ನಲ್ಲಿರಿ ಅಂತ ಹೇಳಿದ ಆರಾಧ್ಯಾಳ ಕಡೆ ಕೋಪದಿಂದ ನೋಡ್ತಾ, ಹುಚ್ಚು ವೇಷ ಹಾಕಿದ್ರೆ ನಿಜಕ್ಕೂ ಸುಮ್ಮನಿರಲ್ಲ, ಅರ್ಥ ಆಗ್ತಿದ್ಯಾ? ನೀನು ನನ್ನ ಜೊತೆ ಇರ್ತೀಯಾ, ಅರ್ಥ ಆಗ್ತಿದೆಯೋ ಇಲ್ವೋ ಅಂತ ಖಂಡಿತವಾಗಿ ಹೇಳ್ದ ಅಧಿರಾಜ್ ವರ್ಮ. ಪ್ಲೀಸ್ ಅಧಿರಾಜ್, ಅರ್ಥ ಮಾಡ್ಕೊ, ನನಗೆ ಒಂಟಿಯಾಗಿರ್ಬೇಕಂತ ಅನ್ನಿಸ್ತಾ ಇದೆ,
ಅಂತ ಬೇಡ್ಕೊಳ್ತಿದ್ದ. ಅವಳನ್ನು ನೋಡಿ ಕರುಣೆ ಅನ್ನಿಸ್ತು ಆತನಿಗೆ. ಆದ್ದರಿಂದ ತಾನು ಕೂಡ ಅವಳ ಪಕ್ಕದಲ್ಲಿ ಕೂತು, ಹೀಗೆ ಎಷ್ಟು ದಿನ ಅಂತ ಇರ್ತೀಯ ನೀನು, ನನ್ನ ಬಗ್ಗೆ ಆಲೋಚಿಸಲ್ವಾ ಸ್ವಲ್ಪನೂ ಅಂತ ಸಾಫ್ಟ್ ವಾಯ್ಸ್ನಲ್ಲಿ ಕೇಳ್ದ. ನೋ, ನಾನು ನಿಜಕ್ಕೂ ಯೋಚಿಸಲ್ಲ. ಎಲ್ಲರೂ ನನ್ನ ಬಿಟ್ಟು ಹೊರ್ಟು ಹೋದ್ರು ತಾನೇ. ಅವರವರ ಪಾಡಿಗೆ ಅವರು ಹೋಗಿ ನನ್ನನ್ನು ಒಂಟಿ ಮಾಡಿದ್ರು. ಒಂಟಿಯಾಗಿ ಹೇಗಿರ್ತಾಳೆ ಅಂತ ಅಂದ್ಕೊಂಡ್ರು. ಮತ್ತು ಇನ್ನೊಬ್ಬರ ಹತ್ರ ಅತಿಯಾದ ಪ್ರೀತಿನ ಇಟ್ಕೊಂಡು ಅವ್ರು ಬಿಟ್ಟು ಹೋಗುವಾಗ ಬೇಸರ ಪಡೋದಕ್ಕಿಂತ ದೂರ ಇರೋದೇ ಒಳ್ಳೇದಲ್ವಾ ಅಂತ ಹೇಳಿದ್ಲು ಆರಾಧ್ಯ. ಅದಕ್ಕೆ ನನ್ನನ್ನು ಬಿಟ್ಟು ಬಿಡ್ತೀಯಾ? ದೇವರಿಗೆ ಅವರಿಬ್ಬರಿಗೂ ಅಷ್ಟರವರೆಗೆ ಟೈಮ್ ಕೊಟ್ಟಿದ್ದ. ನಿಮ್ಮಮ್ಮ ನಿಮ್ಮ ಅಪ್ಪ ಇಲ್ದಿದ್ರು ಅವರ ಜವಾಬ್ದಾರಿಯನ್ನು ನೀನು ಪೂರ್ತಿ ಮಾಡಬೇಕು. ಲೈಫ್ನಲ್ಲಿ ಬದುಕೋದನ್ನು ಕಲಿಬೇಕು ವಿನಃ ಹೀಗೆ ಅಳ್ತಾ ಕೂತ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲ್ಲ. ಮಗಳಾಗ ಅವರನ್ನು ಸಂತೋಷ ಪಡಿಸ್ಬೇಕು ಅಂತ ನಿನಗಿಲ್ವಾ ಅಂತ ಡೈರೆಕ್ಟಾಗಿ ಕೇಳ್ದ ಅಧಿರಾಜ್ ವರ್ಮ. ಇದೆ ಅನ್ನುವಂತೆ ಅಮಾಯಕವಾಗಿ ತಲೆ ತೂಗಿದ ಆರಾಧ್ಯಳ ಕೆನ್ನೆ ಸವರ್ತ, ನಾಳೆಯಿಂದ ನೀನು ಆಫೀಸ್ಗೆ ಹೋಗ್ತಿದ್ಯಾ, ನಿಮ್ಮ ಅಪ್ಪನ ಪೊಸಿಷನ್ ತಗೊಳ್ತಿದ್ಯಾ, ದಟ್ಸ್ ಇಟ್ ಅಂತ ಅಂದ ಅಧಿರಾಜ್. ನನ್ನಿಂದಾಗಲ್ಲ ಅಧಿರಾಜ್ ಅಂತ ಅಮಾಯಕವಾಗಿ ಅಂತಿದ್ದ ಆರಾಧ್ಯಳ ಕಡೆ ಪ್ರೀತಿಯಿಂದ ನೋಡ್ತಾ, ಟ್ರಸ್ಟ್ ಮೀ, ನಿನ್ನ ಹಿಂದೆ ನಾನಿದ್ದೀನಿ. ಫಸ್ಟ್ನಲ್ಲಿ ಏನೂ ಬರಲ್ಲ, ಬರ್ತಾ ಬರ್ತಾ ಹಾಗೆ ರೂಢಿಯಾಗತ್ತೆ ಎಲ್ಲ, ನಿನಗೆ ಎಲ್ಲವನ್ನು ನಾನು ಕಲಿಸ್ತೀನಿ ಅಂತ ನಂಬಿಕೆಯಿಂದ ಹೇಳ್ದ ಅಧಿರಾಜ್. ನೀವು ಏನು ಹೇಳಿದ್ರೆ ಅದೇ ಮಾಡ್ತೀನಿ. ಐ ಟ್ರಸ್ಟ್ ಯು ಅಧಿರಾಜ್. ನೀವು ಏನು ಹೇಳಿದ್ರೆ ನಾನು ಅದನ್ನೇ ಮಾಡ್ತೀನಿ ಅಂತ ಅಮಾಯಕವಾಗಿ ಹೇಳ್ತಿದ್ದ ಆರಾಧ್ಯಳನ್ನು ನೋಡ್ತಾ, ಆಹಾ, ನಾನೇನು ಹೇಳಿದ್ರು ಮಾಡ್ತೀಯಾ ಅಂತ ಕಣ್ಣು ಹೊಡ್ದ ಅಧಿರಾಜ್. ನಾನು ಹೇಳಿದ್ದು ಆಫೀಸ್ ವರ್ಕ್ ಬಗ್ಗೆ ಅಂತ ತಡಬಡಾಯಿಸ್ತಾ ತಲೆ ತಗ್ಸಿ ಹೇಳಿದ್ಲು ಆರಾಧ್ಯ. ನಾಚಿಕೆಯಿಂದ ತಲೆ ತಿರುಗಿಸಿದ ಆರಾಧ್ಯಳ ಕಡೆ ತುಂಟತನದಿಂದ ನೋಡ್ತಾ, ಅದ್ರ ಜೊತೆ ಹೋಮ್ವರ್ಕ್ ಕೂಡ ಮಾಡಬೇಕು ಅಂತ ಅಂದ್ಕೊಳ್ತೀನಿ ಆರಾಧ್ಯ ಅವರೇ ಅಂತಂದ ಅಧಿರಾಜ್ ವರ್ಮ. ಹೋಮ್ವರ್ಕ್? ಏನು ಹೋಮ್ವರ್ಕ್ ಅಂತ ತಡಬಡಾಯಿಸ್ತಿದ್ದ ಆರಾಧ್ಯಳ ಕಡೆ ಒಂಥರ ನೋಡ್ತಾ, ವಿವರವಾಗಿ ಹೇಳಬೇಕಾ ಇನ್ನೂ ಅಂತ ಮುಂದೆ ಸರಿದ ಅಧಿರಾಜ್. ನಾನು ಸ್ನಾನ ಮಾಡಬೇಕು ಅಂತನಿಂದ ಫಾಸ್ಟಾಗಿ ಮೇಲಕ್ಕೆದ್ದ ಆರಾಧ್ಯ ಡ್ರೆಸ್ಸಿಂಗ್ ರೂಮ್ನಲ್ಲಿ ತನ್ನ ಥಿಂಗ್ಸ್ ಏನೂ ಇಲ್ಲದೆ ಇರಲು ಅಳೋ ಮುಖ ಇಟ್ಕೊಂಡು ಹೊರಗೆ ಬಂದಳು. ಅವಳ ಫೇಸ್ ರಿಯಾಕ್ಷನ್ ನೋಡಿ ನಗ್ತಾ, ನಡಿ ನಮ್ಮ ರೂಮ್ಗೆ ಹೋಗೋಣ ಬೇಬಿ ಅಂತ ಇದ್ದಂತೆ, ನೋ, ನಾನು ಅಲ್ಲಿಗೆ ಸತ್ರು ಬರಲ್ಲ ಅಂತ ಹಠ ಮಾಡ್ತಿದ್ದ ಆರಾಧ್ಯಳನ್ನು ಹೆಗಲ ಮೇಲೆ ಹಾಕ್ಕೊಂಡು ತನ್ನ ರೂಮ್ಗೆ ಕರ್ಕೊಂಡು ಹೋದ ಅಧಿರಾಜ್. ಅತ್ತ ಕೆಳಗಿಳಿಸೋದೇ ತಡ ಅಲ್ಲಿಂದ ಪಾರಾಗೋದಕ್ಕೆ ನೋಡಿದ ಆರಾಧ್ಯಳೊಂದಿಗೆ, ಟೈಮ್ ವೇಸ್ಟ್ ಮಾಡಬೇಡ ಬೇಬಿ ಅಂತ ಅವಳನ್ನ ಮತ್ತಷ್ಟು ಹತ್ರ ಕೇಳಿಕೊಂಡು ಹಗ್ ಮಾಡಿದ ಅಧಿರಾಜ್ನನ್ನು ತಡ್ತಾ, ನಿಜಕ್ಕೂ ಮಾನ್ಸ್ಟರ್ ಗೊತ್ತಾ ನೀವು ಅಂತ ಹೇಳಿದ್ಲು ಆರಾಧ್ಯ. ಅಂದರೆ ಇವಾಗ ನಾನು ಮಾನ್ಸ್ಟರ್ ಹೇಗಿರ್ತಾನೆ ಅಂತ ತೋರಿಸ್ಬೇಕಲ್ವಾ ಅಂತ ಒಂದೇ ಬಾರಿಗೆ ಆರಾಧ್ಯಳ ನೆಕ್ ಮೇಲೆ ಬೈಟ್ ಮಾಡ್ದ ಅಧಿರಾಜ್. ಅಂತ ಗಟ್ಟಿಯಾಗಿ ನೋವಿನಿಂದ ಕಿರ್ಚಿ ಕೋಪದಿಂದ ತತ್ತರಿಸ್ತಾ, ಯು ಬೀಸ್ಟ್ ಅಂತ ಆತನ ಎದೆ ಮೇಲೆ ಗಟ್ಟಿಯಾಗಿ ಹೊಡಿತಾ ಇಷ್ಟ ಬಂದಂತೆ ಕಚ್ಚಿದ್ಲು ಆರಾಧ್ಯ. ಬೇಬಿ, ನಾನೇನಾದರೂ ಕಂಟ್ರೋಲ್ ಮಿಸ್ ಆದೆ ಅಂದ್ಕೋ, ನಿನಗೆ ಕಷ್ಟ. ಆಮೇಲೆ ನನ್ನನ್ನು ಬ್ಲೇಮ್ ಮಾಡಿದ್ರೆ ನನಗೇನು ಸಂಬಂಧ ಇಲ್ಲ ಗೊತ್ತಾ ಅಂತ ಅವಳ ಚೇಷ್ಟೆಗಳಿಗೆ ನಗ್ತಾ ಹೇಳ್ದ ಅಧಿರಾಜ್. ಅಷ್ಟೇನಿಲ್ಲ, ಇಲ್ಲಿರೋದು ಆರಾಧ್ಯ ನನ್ನ ಜೊತೆ ಅಷ್ಟು ಈಸಿ ಅಲ್ಲ, ಯಾವುದಕ್ಕಾದರೂ ಪುಣ್ಯ ಮಾಡಿರಬೇಕು ಅಂತ ಇಲ್ಲದ ಕಾಲರನ್ನೇ ಎಗಸಿ ಇನ್ನು ಅಲ್ಲೇ ಇದ್ದರೆ ಅಧಿರಾಜ್ ಏನು ಮಾಡ್ತಾನೋ ಅಂತ ಭಯದಿಂದ ಅಲ್ಲಿಂದ ವಾಶ್ರೂಮ್ಗೆ ಓಡಿ ಹೋದ್ಲು ಆರಾಧ್ಯ. ಗಾಡ್, ಮಂಕಿ ಈಸ್ ಬ್ಯಾಕ್, ಇನ್ನು ಆಫೀಸ್ಗೆ ಹೋದರೆ ನಾರ್ಮಲ್ ಆಗಿಬಿಡ್ತಾಳೆ ಅಂತ ರಿಲ್ಯಾಕ್ಸ್ ಆಗಿ ಫೀಲ್ ಆದ ಅಧಿರಾಜ್. ಬಾತ್ರೂಮ್ ಒಳಗಡೆ ಹೋದ ಆರಾಧ್ಯ, ನನಗೆ ಗೊತ್ತು ಅಧಿರಾಜ್, ನೀವಿದೆಲ್ಲ ನನಗೋಸ್ಕರವೇ ಮಾಡ್ತಿದ್ದೀರಿ, ನೀವು ನನ್ನ ಜೊತೆ ಇಷ್ಟು ಕೇರಿ ಇನ್ನೂ ಸಪೋರ್ಟಿಂಗ್ ಆಗಿರ್ತೀರಾ ಅಂತ ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಇಲ್ಲಿಗೆ ಬಂದು ಹೊಸದ್ರಲ್ಲಿ ನಿಮ್ಮನ್ನು ನೋಡಿದ್ರೆ ಭಯ ಆಗ್ತಿತ್ತು, ಆದರೆ ಬರ್ತಾ ಬರ್ತಾ ನನಗೆ ತಿಳಿಯದೆ ನಿಮ್ಮ ಹತ್ರ ಕಂಫರ್ಟ್ ಫೀಲ್ ಆದೆ. ಮುಖ್ಯವಾಗಿ ಅಪ್ಪನ ವಿಷಯದಲ್ಲಿ ನೀವು ಮಾಡೋದಕ್ಕೆ ಜನ್ಮದಲ್ಲಿ ನಾನು ನಿಮ್ಮ ಋಣವನ್ನು ತೀರಿಸಲಾರೆ. ನೀವೇನಾದರೂ ಪಕ್ಕದಲ್ಲಿ ಇದ್ದಿದ್ದರೆ ನಾನಿಂದು ಹುಚ್ಚಿ ಆಗಿಬಿಡ್ತಿದ್ದೆ. ಯಾವಾಗಲೂ ನನ್ನ ಜೊತೆಯಾಗಿ ನಿಂತಿದ್ದೀರಿ, ಅಪ್ಪನ ಕೊನೆ ದಿನಗಳಲ್ಲೂ ಜೊತೆಯಾಗಿದ್ದೀರಾ, ತುಂಬ 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 ಇಷ್ಟ ಆಗ್ತಿದ್ದೀರಾ. ಆದರೆ ಇಂದಿಗೂ ಭಯ ಆಗೇ ಇದೆ. ಆ ನವ್ಯ ನಿಮ್ಮ ಸುತ್ತನೇ ಪ್ರದಕ್ಷಿಣೆ ಮಾಡ್ತಿದ್ರೆ ನಂಗೆ ನಿಜಕ್ಕೂ ಇಷ್ಟ ಆಗ್ತಿಲ್ಲ.
ನಿಮಗೆ ಮದುವೆ ಆಗಿದೆ ಅಂತ ತಿಳಿದು ಯಾಕೆ ನಿಜಕ್ಕೂ ಅದು ನಿಮ್ಮ ಸುತ್ತ ತಿರುಗ್ತಿದೆ? ನನಗೆ ಅನುಮಾನ ಹೆಚ್ಚಾಗುವಂತೆ ಮಾಡುತ್ತೆ. ನಿಜಕ್ಕೂ ನನಗೇನು ಅರ್ಥನೇ ಆಗ್ತಿಲ್ಲ. ಒಂದು ಕಡೆ ನಿಮ್ಮ ಮನಸ್ಸು ಅರ್ಥ ಆಗ್ತಿದ್ರು, ಇನ್ನೊಂದು ಕಡೆ ನವ್ಯ ನಿಮ್ಮ ಮೊದಲ ಪ್ರೀತಿ. ಮತ್ತು ನಿಮ್ಮ ಮನಸ್ಸು ಅತ್ತ ಕಡೆ ಹೋಗುತ್ತೋ ಏನೋ ಅಂತ ಟೆನ್ಷನ್ ಆಗುತ್ತೆ. ಎಲ್ಲೂ ತೋರಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ ಅಂತ ಕನ್ನಡಿ ಮುಂದೆ ನಿಂತು ಆಲೋಚನೆಯಲ್ಲಿ ಮುಳುಗಿ ಹೋದ್ಲು ಆರಾಧ್ಯ. ಸ್ವಲ್ಪ ಹೊತ್ತಿಗೆ ಸ್ನಾನ ಮುಗಿಸಿ ಅಧಿರಾಜ್ನ ತೋಳಿನಲ್ಲಿ ಪ್ರಶಾಂತವಾಗಿ ನಿದ್ರಿಸಿದ್ಲು ಆರಾಧ್ಯ. ಮರುದಿನ ಹಸನ್ಮುಖಿಯಾಗಿ ಫಾರ್ಮಲ್ ವೇರ್ನಲ್ಲಿ ರೆಡಿಯಾಗಿ ಹೊರಗೆ ಬಂದಳು ಆರಾಧ್ಯ. ಆರಾಧ್ಯಳನ್ನು ನೋಡಿ ಶಾಕ್ ಆಗ್ತಾ ಬಾಯಿ ತೆರೆದು ನೋಡ್ದ ಅಧಿರಾಜ್ ವರ್ಮ. ಏನಾಯಿತು ಅಧಿರಾಜ್, ಈ ಡ್ರೆಸ್ ಚೆನ್ನಾಗಿಲ್ವಾ? ಯಾಕಾಗಿ ನೋಡ್ತಿದ್ದೀರಾ ಅಂತ ಡೌಟ್ನಿಂದ ಕೇಳಿದ್ಲು ಆರಾಧ್ಯ. ಪಾಪ ಅವಳ ಮಾತುಗಳಿಗೆ ನಾರ್ಮಲ್ ಆಗ್ತಾ, ಯಾಕೆ ಚೆನ್ನಾಗಿಲ್ಲ? ತಗೊಂಡಿದ್ದೆ ನಾನಲ್ವಾ? ಚೆನ್ನಾಗಿದೆ, ಈ ಡ್ರೆಸ್ನಿಂದ ನಿಂಗೆ ಇನ್ನೂ ಅಂದ ಬಂದಿದೆ ಅಂತ ಸೀರಿಯಸ್ ವಾಯ್ಸ್ನಲ್ಲಿ ಹೇಳ್ದ ಅಧಿರಾಜ್. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಗಾಗಿ ಚಾನಲ್ಗೆ ಮೆಂಬರ್ಶಿಪ್ ತಗೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು.